ಆತ್ಮೀಯರೆಲ್ಲರೂ ನಮಸ್ಕಾರಗಳು. ವೀರಗಾಥಾ 5.0 ಯೋಜನೆಯ ಚಟುವಟಿಕೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ಆಯೋಜಿಸುವುದಕ್ಕೆ ಸಂಬಂಧಿಸಿದಂತೆ ಈ ಒಂದು ಕಾರ್ಯಕ್ರಮದ ಚಟುವಟಿಕೆಗಳನ್ನು ಪ್ರಾಥಮಿಕ ಶಾಲೆಯ 3ನೇ ತರಗತಿಯಿಂದ ಪದವಿ ಪೂರ್ವ ವಿಭಾಗದ 12ನೇ ತರಗತಿಗಳವರೆಗೆ ಶಾಲಾ ಹಂತದಿಂದ ರಾಷ್ಟ್ರ ಹಂತದವರೆಗೆ ಹಂತ ಹಂತವಾಗಿ ಆಯೋಜಿಸಲಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಶೌರ್ಯ ಪ್ರಶಸ್ತಿ ವಿಜೇತ ಯೋಧರ ಜೀವನವನ್ನು ಆಧರಿಸಿ ವಿವಿಧ ಯೋಜನೆಗಳನ್ನು ಪದ್ಯ, ಪ್ರಬಂಧ, ಚಿತ್ರಕಲೆ, ಬಹುಮಾಧ್ಯಮ ಪ್ರಸ್ತುತಿ ಇತ್ಯಾದಿ ಕಲಾ ಸಂಯೋಜಿತ ಚಟುವಟಿಕೆಗಳ ಮೂಲಕ ವೈಯಕ್ತಿಕವಾಗಿ ಪ್ರಸ್ತುತಪಡಿಸಬೇಕಾಗುತ್ತದೆ. ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲಾ ಕಾಲೇಜುಗಳಲ್ಲಿ ವೀರಗಾಥಾ 5.0 ಸ್ಪರ್ಧಾ ಚಟುವಟಿಕೆಗಳನ್ನು ಆಯೋಜಿಸಿ ಶಾಲಾ ಹಂತದಲ್ಲಿ ಮೌಲ್ಯಮಾಪನ ಮಾಡಿ ಅತ್ಯುತ್ತಮ ಆಯ್ಕೆಗಳನ್ನು ದಿನಾಂಕ 31 ಅಕ್ಟೋಬರ್ 2025 ಒಳಗಾಗಿ ಮೈ GOV ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಕ್ರಮವಹಿಸಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಒಂದು ವೀರಗಾಥಾ 5.0 ಪ್ರಾಜೆಕ್ಟ್ಗಳನ್ನು ಮೈ GOV ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಹೇಗೆ ನೋಡೋಣ. ಅದಕ್ಕಾಗಿ ಮೊಬೈಲ್ನಲ್ಲಿ ಬ್ರೌಸರನ್ನು ಓಪನ್ ಮಾಡಿಕೊಂಡು ಅಡ್ರೆಸ್ ಬಾರ್ನಲ್ಲಿ ವೀರಗಾಥಾ 5.0 ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ವೀರಗಾಥಾ 5 ಮೊದಲೇ ವೆಬ್ ಲಿಂಕ್ ಅಥವಾ ಹೈಪರ್ ಲಿಂಕ್ ಸರ್ಚ್ ರಿಸಲ್ಟ್ಸ್ ಲಿಂಕ್ ಅಕ್ಷರಗಳ ಮೇಲೆ ವೀರಗಾಥಾ ಅಕ್ಷರಗಳ ಮೇಲೆ ಕ್ಲಿಕ್ಕನ್ನು ಮಾಡಿ. ನಂತರ ನಿಮಗೆ ವೀರಗಾಥಾ 5 ಪ್ರಾಜೆಕ್ಟ್ 5.0 ಇಂಟರ್ಫೇಸ್ ಪೇಜ್ ಬರುತ್ತದೆ. ಸಬ್ಮಿಟ್ ಯುವರ್ ಎಂಟ್ರಿ ಅಂತ ಇದೆ. ಸಬ್ಮಿಷನ್ ಓಪನ್ 31 ಅಕ್ಟೋಬರ್ 2025 ಓಪನ್ ಇರ್ತದೆ. ವೀರಗಾಥಾ ಪ್ರಾಜೆಕ್ಟ್ 5.0ಗೆ ಸಂಬಂಧಿಸಿದಂತೆ ಡೀಟೇಲ್ಸನ್ನೆಲ್ಲ ನೋಡಬಹುದಾಗಿರುತ್ತದೆ. ನೆಕ್ಸ್ಟ್ ಸಬ್ಮಿಟ್ ಯುವರ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಲಾಗಿನ್ ಇಂಟು ಯುವರ್ ಮೈ GOV ಅಕೌಂಟ್ ಅಂತ ಕೇಳ್ತದೆ. ಅಂದರೆ ಮೈ GOV ಪೋರ್ಟಲ್ನಲ್ಲಿ ಈಗಾಗಲೇ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡಿದ್ದರೆ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಆ ಒಂದು ಇಮೇಲ್ ಅಡ್ರೆಸ್ ಅಥವಾ ಮೊಬೈಲ್ ನಂಬರ್ ಮೂಲಕ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನೋಡಿರಿ. ಆ ಒಂದು ಇಮೇಲ್ ಅಡ್ರೆಸ್ ಅಥವಾ ಮೊಬೈಲ್ ನಂಬರನ್ನು ಈ ಒಂದು ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಕೊಡಬೇಕು. ನಂತರ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ರಿಜಿಸ್ಟರ್ಡ್ ಮಾಡಿಕೊಂಡಿರ್ತಕ್ಕಂಥ ಮೊಬೈಲ್ ನಂಬರಿಗೆ OTP ಬರ್ತದೆ. OTP ಫಿಲ್ ಮಾಡಿ ಲಾಗಿನ್ ಆಗ್ಬೋದು. ಮತ್ತು ಲಾಗಿನ್ ಆಗುವುದಕ್ಕೂ ಮೊದಲು ನೀವು ಏನಾದರೂ ಇದುವರೆಗೂ ಮೈ GOV ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ರೆ ಇಲ್ಲಿ ಮೈ GOV ಅಕೌಂಟ್ ರಿಜಿಸ್ಟರ್ ನಾವು ಅಂತ ಒಂದು ಬಟನ್ ಇದೆ. ಈ ರಿಜಿಸ್ಟರ್ ನಾವು ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ಈಗ ಕ್ರಿಯೇಟ್ ಎ ಮೈ GOV ಅಕೌಂಟ್ ಈ ಒಂದು ಮೈ GOVಯಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಪೇಜ್ ಇದಾಗಿರುತ್ತದೆ. ಇದರಲ್ಲಿ ರಿಜಿಸ್ಟರ್ ವಿತ್ ಆ್ಯನ್ ಇಮೇಲ್ ಅಡ್ರೆಸ್ ಆರ್ ಮೊಬೈಲ್ ನಂಬರ್ ಅಂತ ಇದೆ. ಇಲ್ಲಿ ನೋಡಬಹುದು ಡೀಟೇಲ್ಸಲ್ಲಿ ಮೊದಲಿಗೆ ನಿಮ್ಮ ಫುಲ್ ನೇಮ್ ಎಂಟರ್ ಮಾಡಿ, ಇಮೇಲ್ ಮತ್ತು ಕಂಟ್ರಿ ಬೈ ಡಿಫಾಲ್ಟಾಗಿ ಇಂಡಿಯಾ ಅಂತ ಬಂದಿರುತ್ತದೆ ಮತ್ತು ಮೊಬೈಲ್ ನಂಬರ್ ಫಿಲ್ ಮಾಡಿ. ಆಮೇಲೆ ಡೇಟ್ ಆಫ್ ಬರ್ತನ್ನು ಈ ಡೇಟ್ ಆಫ್ ಬರ್ತ್ನಲ್ಲಿ ಮೊದಲಿಗೆ ಡೇಟ್, ಮಂತ್, ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸೆಲೆಕ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕ್ರಿಯೇಟ್ ನ್ಯೂ ಅಕೌಂಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತದೆ. ನಂತರ ನೀವು ಲಾಗಿನ್ ಆಗಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡ ಮೇಲೆ ಲಾಗಿನ್ ಇಂಟು ಯುವರ್ ಮೈ GOV ಅಕೌಂಟ್ನಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರಿ. ನಂತರ ಲಾಗಿನ್ ವಿತ್ OTP ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. OTP ಸೆಂಟ್ ಅಂತ ನಿಮಗೆ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಈಗ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರತಕ್ಕಂಥ OTPಯನ್ನು ಪ್ಲೀಸ್ ಎಂಟರ್ OTP ಬಾಕ್ಸ್ನಲ್ಲಿ ಫಿಲ್ ಮಾಡಿ. ನಂತರ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಪರ್ಸನಲ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ಅಥವಾ ವಿಂಡೋ ಬರ್ತದೆ. ಇದರಲ್ಲಿ ಟೈಪ್ ಆಫ್ ಸ್ಕೂಲ್ ಬೋರ್ಡ್ನಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. CBSE, ನಾನ್ CBSE, ಇಂಟರ್ನ್ಯಾಷನಲ್ CBSE ಅಂತ ಇರ್ತದೆ. ಸ್ಕೂಲ್ ಬೋರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಎಂಟರ್ ಯುಡೈಸ್ ಕೋಡ್ನಲ್ಲಿ ನಿಮ್ಮ ಶಾಲೆಯ ಯುಡೈಸ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಮ ಒಂದು ಯುಡೈಸ್ ಸಂಖ್ಯೆ ಆಧಾರದ ಮೇಲೆ ನಿಮ್ಮ ಒಂದು ಸ್ಕೂಲ್ನ ಫುಲ್ ಅಡ್ರೆಸ್ಸು, ಸ್ಕೂಲ್ ನೇಮು, ಆಮೇಲೆ ಸ್ಟೇಟು, ಆಮೇಲೆ ಡಿಸ್ಟಿಕ್ಕು ಈ ಎಲ್ಲ ಡೀಟೇಲ್ಸು ಯುಡೈಸ್ ಪ್ಲಸ್ನಿಂದ ಆಟೋ ಪೇಜ್ ಆಗ್ತದೆ. ನೆಕ್ಸ್ಟು ಸ್ಕೂಲ್ ಮ್ಯಾನೇಜ್ಮೆಂಟ್. ಸೊ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಗೌರ್ಮೆಂಟ್, ಪ್ರೈವೇಟ್ ಇರ್ತದೆ. ಸ್ಕೂಲ್ ಮ್ಯಾನೇಜ್ಮೆಂಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನೇಮ್ ಆಫ್ ದ ಬೋರ್ಡ್ನಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಪ್ರಿನ್ಸಿಪಾಲ್ ನೇಮು, ಅವರ ಮೊಬೈಲ್ ನಂಬರು ಮತ್ತು ಅವರ ಇಮೇಲ್ ಅಡ್ರೆಸ್ಸನ್ನು ಕೇಳಿದ್ದಾರೆ. ಆ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಶ್ಯೂರ್ ಕೇಳುತ್ತೆ, ಹೋಗಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಕ್ಲಾಸ್ ಕ್ಯಾಟಗರಿ ಮ್ಯಾಕ್ಸಿಮಮ್ 4 ಎಂಟ್ರೀಸ್ ಅಲೌಡ್ ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಸೆಲೆಕ್ಟ್ ಬಟನ್ ಇದೆ, ಅದರ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 4 ಕ್ಯಾಟಗರೀಸ್ ಇದೆ. ಇದರಲ್ಲಿ ನಿಮ್ಮ ಒಂದು ಕ್ಲಾಸ್ ಯಾವುದು ಬರುತ್ತೆ ನೋಡಿ. 3ರಿಂದ 5, 6ರಿಂದ 8, 9ರಿಂದ 10 ಮತ್ತು 11ರಿಂದ 12 ಅಂತ ಇಲ್ಲಿ ಕ್ಲಾಸಸ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಆಕ್ಟಿವಿಟಿ ಬರುತ್ತೆ. ಸೆಲೆಕ್ಟ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಕ್ಟಿವಿಟಿಗಳಲ್ಲಿ ಪೋಯಮ್, ಪ್ಯಾರಾಗ್ರಾಫ್, ಪೇಂಟಿಂಗ್, ಡ್ರಾಯಿಂಗ್ ಅಂತ ಇದೆ. ಪೋಯಮ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ. ಸೊ
ಇಲ್ಲಿ ಶೌರ್ಯ ಪ್ರಶಸ್ತಿ ವಿಜೇತ ವೀರರನ್ನು ಆಧರಿಸಿ ಕವನವನ್ನು ಬರೆದಿರ್ತಕ್ಕಂತಹ ಒಂದು ಪೊಯಮನ್ನು ಅಪ್ಲೋಡ್ ಮಾಡಲು ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬರೆದಿಟ್ಟಿರ್ತಕ್ಕಂಥ ಪೊಯಮನ್ನು ಫೋಟೋ ತೆಗೆದು ನೀವು ಅದು PDF ಆಗಿರ್ಬೋದು ಅಥವಾ ಫೋಟೋ ಫಾರ್ಮೆಟಲ್ಲಿ JPG ಫಾರ್ಮೆಟಲ್ಲೂ ಆಗಿರ್ಬೋದು. ಬಟ್ ಅಪ್ಲೋಡ್ ಮಾಡ್ತಕ್ಕಂಥ ಫೋಟೋ ಅಥವಾ PDF ಅದರ ಒಂದು ಫೈಲ್ ಸೈಜು ಮ್ಯಾಕ್ಸಿಮಮ್ 4 MB ಇರಬೇಕಾಗಿರುತ್ತದೆ. ಪೊಯಮ್ ಅಪ್ಲೋಡ್ ಮಾಡಲು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ನ ಗ್ಯಾಲರಿ ಓಪನ್ ಆಗುತ್ತದೆ. ಪೊಯಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಟಾಪಿಕಲ್ಲಿ ಯಾವ ಟಾಪಿಕ್ ಅಂತಕ್ಕಂಥದ್ದನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್ ಲ್ಯಾಂಗ್ವೇಜಲ್ಲಿ ಯಾವೊಂದು ಲ್ಯಾಂಗ್ವೇಜಲ್ಲಿ ಬರೆದಿದ್ದೀರಿ ಪೊಯಮ್ ಅದನ್ನು ಲ್ಯಾಂಗ್ವೇಜ್ ಎಂಟ್ರಿ ಮಾಡಿ. ನೇಮ್ ಮತ್ತು ಸ್ಟೂಡೆಂಟಲ್ಲಿ ಸ್ಟೂಡೆಂಟ್ ನೇಮ್ ಮತ್ತು ಅಪಾರ್ ID ಎಂಟ್ರಿ ಮಾಡಬೇಕು. ಅಪಾರ್ ID ಮ್ಯಾಂಡೇಟರಿ ಇರೋದಿಲ್ಲ. ಮತ್ತು ನೇಮ್ ಆಫ್ ದ ಫಾದರ್ ಆರ್ ಗಾರ್ಡಿಯನ್ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಆಮೇಲೆ ಜೆಂಡರ್ ಸೆಲೆಕ್ಟ್ ಡೌನರ್ ಮಾರ್ಕ್ನ ಕ್ಲಿಕ್ ಮಾಡಿ ಜೆಂಡರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆಮೇಲೆ ಕ್ಲಾಸ್ನಲ್ಲಿ ವಿದ್ಯಾರ್ಥಿಯ ತರಗತಿಯನ್ನು ಫಿಲ್ ಮಾಡಿ. ಟೋಟಲ್ ನಂಬರ್ ಆಫ್ ದ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟರ್ ಮಾಡಿ. ನಂತರ ಸಬ್ಮಿಟ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ನೆಕ್ಸ್ಟ್ ನಿಮಗೆ ಇಲ್ಲೊಂದು ಸರ್ಟಿಫಿಕೇಟ್ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಲಿಂಕ್ ಬರ್ತದೆ. ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸರ್ಟಿಫಿಕೇಟ್ ಡೌನ್ಲೋಡ್ ಆಯಿತು. ಓಪನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.